ಆತ್ಮವಿಶ್ವಾಸ ನಮ್ಮನ್ನು ಸುಂದರಗೊಳಿಸುವ ಮಾನಸಿಕ ಮಂತ್ರ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನೆಡ್ಡಿ ಕುನ್ನ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ಕಥೆಯ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? ಈ ಕಥೆಯೊಳಗೆ ಇಡೀ ಜೀವನ ಇದೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 4 ಮಂದಿ ಹೆಂಡತಿಯರಿರ್ತಾರೆ. ರಾಜನಿಗೆ 4ನೇ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇರತ್ತೆ. ಯಾಕಂದ್ರೆ ಅವಳು ನೋಡಲು ತುಂಬಾ ಸುಂದರವಾಗಿರ್ತಾಳೆ ಮತ್ತು ವಯಸ್ಸಿನಲ್ಲಿ ಕೂಡ ತುಂಬಾ ಚಿಕ್ಕವಳಾಗಿರ್ತಾಳೆ. 3ನೇ ಹೆಂಡತಿ ಮೇಲೆ ಕೂಡ ರಾಜನಿಗೆ ಪ್ರೀತಿ ಇರತ್ತೆ, ಹಾಗೂ 2ನೇ ಹೆಂಡತಿ ಮೇಲೆ ಕೂಡ ರಾಜನಿಗೆ ಪ್ರೀತಿ ಇರತ್ತೆ. ಆದರೆ ಮೊದಲನೇ ಹೆಂಡತಿ ಮೇಲೆ ರಾಜನಿಗೆ ಪ್ರೀತಿನೇ ಇರಲ್ಲ. ಅವಳ ಮೇಲೆ ತಾತ್ಸರ್ಯ ಮನೋಭಾವ ಇರತ್ತೆ. ಯಾಕಂದ್ರೆ ತನ್ನನ್ನು ಮೊದಲನೇ ಹೆಂಡತಿ ಬಿಟ್ಟು ಹೋಗುದಿಲ್ಲ ಎನ್ನುವ ಸೆಲ್ಫ್ ಕಾನ್ಫಿಡೆನ್ಸ್ ಅವನಿಗಿರತ್ತೆ. ರಾಜನಿಗೆ ಮೊದಲನೇ ಹೆಂಡತಿ ಮೇಲೆ ಅಷ್ಟಕ್ಕಷ್ಟೇ ಪ್ರೀತಿ ಇರತ್ತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ರಾಜನಿಗೆ ಮಾರಣಾಂತಿಕ ಕಾಯಿಲೆ ಬರುತ್ತೆ. ದಿನೇ ದಿನೇ ರಾಜನ ಆರೋಗ್ಯ ಕೆಡ್ತಾ ಹೋಗುತ್ತೆ. ಹೀಗಿರುವಾಗ ರಾಜ ಆಲೋಚಿಸ್ತಾನೆ, ಹೇಗೋ ನಾನು ತುಂಬ ದಿನ ಬದುಕುವುದಿಲ್ಲ, ನಾನು ಸಾಯುತ್ತೇನೆ. ನನ್ನ ಜೊತೆ ನನ್ನ ಪ್ರೀತಿಯ 4ನೇ ಹೆಂಡತಿನ ಕರ್ಕೊಂಡು ಹೋಗುವ ಇಹಲೋಕಕ್ಕೆ ಅಂತ ಯೋಚಿಸ್ತಾನೆ. ಮತ್ತೆ 4ನೇ ಹೆಂಡತಿಯನ್ನು ಕರೆಯುತ್ತಾನೆ. ಆಗ ಆ ಪ್ರೀತಿಯ ಹೆಂಡತಿ ಹೇಳ್ತಾಳಂತೆ, ನೋಡ್ರಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೇನೆ, ತುಂಬಾ ಇಷ್ಟಪಡ್ತೇನೆ, ಆದ್ರೆ ನಿಮ್ಮ ಜೊತೆ ನಾನು ಸಹಗಮನ ಮಾಡಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳಿ ಅಲ್ಲಿಂದ ಹೋಗ್ತಾಳಂತೆ. ರಾಜನಿಗೆ ತುಂಬಾ ಬೇಸರ ಆಗತ್ತೆ. ತಾನು ಇಷ್ಟು ಪ್ರೀತಿಸಿದ ಹೆಂಡತಿ ತನ್ನ ಜೊತೆ ಬರ್ಲಿಕ್ಕೆ ಒಪ್ಲಿಲ್ಲ ಅಲ್ವಾ ಅಂತ ಬೇಸರ ಪಟ್ಟು, ಸರಿ ಇರ್ಲಿ, ಅವಳು ಬರದಿದ್ರು ಪರವಾಗಿಲ್ಲ, ನಾನು 3ನೇ ಹೆಂಡತಿಯನ್ನ ಕರ್ಕೊಂಡು ಹೋಗ್ತೇನೆ ಅಂತ 3ನೇ ಹೆಂಡತಿಯನ್ನ ಕರೀತಾನೆ. ಆಗ 3ನೇ ಹೆಂಡತಿ ಹೇಳ್ತಾಳೆ, ನೋಡ್ರಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೇನೆ, ಅದು ನಿಜ, ಆದ್ರೆ ನೀವು ಸತ್ತ ಮೇಲೆ ನಿಮ್ಮ ಜೊತೆ ಬರಲ್ಲ, ನಾನು 2ನೇ ಮದುವೆ ಆಗ್ತೇನೆ ಅಂತ ಹೇಳಿ ಅವಳು ಕೂಡ ಹೊರಟೋಗ್ತಾಳೆ. ರಾಜ ತುಂಬಾ ನಿರಾಶೆ ಆಗ್ತಾನೆ. ತಾನು ಇಷ್ಟು ಇಷ್ಟಪಟ್ಟ ತುಂಬಾ ಪ್ರೀತಿಯ ಹೆಂಡತಿ ಕೂಡ ತನ್ನನ್ನು ನಿರಾಕರಿಸಿದನ್ನು ನೋಡಿ, ಆಗ್ಲಿ, ಇನ್ನು 2ನೇ ಹೆಂಡತಿ ಆದ್ರೂ ನನ್ನ ಜೊತೆ ಬರುವಳು ಅಂತ 2ನೇ ಹೆಂಡತಿಯನ್ನು ಕರೆಯುತ್ತಾನೆ. ಆಗ 2ನೇ ಹೆಂಡತಿ ಹೇಳ್ತಾಳೆ, ನೋಡ್ರಿ, ಧೈರ್ಯ ತಂದ್ಕೊಳ್ಳಿ, ನಿಮ್ಮ ಜೊತೆ ನಾನು ಕೊನೆಯವರೆಗೂ ಇರ್ತೀನಿ, ಸ್ಮಶಾನ ತನಕನೂ ಬರ್ತೀನಿ, ಆದ್ರೆ ನೀವು ಸತ್ತ ಮೇಲೆ ನಿಮ್ಮ ಜೊತೆ ನಾನು ಸಹಗಮನ ಮಾಡಲ್ಲ ಅಂತ ಹೇಳ್ತಾಳೆ. ಇನ್ನು ಉಳಿದವಳು ಮೊದಲನೇ ಹೆಂಡತಿ ಮಾತ್ರ. ರಾಜನಿಗೆ ಯಾವುದೇ ನಿರೀಕ್ಷೆ ಇರಲ್ಲ. ಯಾಕಂದ್ರೆ ಆ ಮೊದಲನೇ ಹೆಂಡತಿ ಮೇಲೆ ರಾಜನಿಗೆ ಪ್ರೀತಿನೇ ಇರಲ್ಲ. ಆದ್ರೂ ಒಂದು ಬಾರಿ ಕರೆದು ಕೇಳೇ ಬಿಡುತ್ತೇನೆ ಅಂತ ಮೊದಲನೇ ಹೆಂಡತಿಯನ್ನ ಕರೆದು ಕೇಳ್ತಾನೆ. ಆಗ ಮೊದಲನೇ ಹೆಂಡತಿ ಹೇಳ್ತಾಳಂತೆ, ನೀವು ಏನೂ ಹೆದರಬೇಡಿ, ನಾನು ನಿಮ್ಮ ಜೊತೆ ಇರುತ್ತೇನೆ, ನಾನು ನಿಮ್ಮ ಜೊತೆ ಸಹಗಮನ ಮಾಡುತ್ತೇನೆ ಅಂತ ಹೇಳ್ತಾಳಂತೆ. ಕತೆ ಇಷ್ಟೇ ಅಂತ ಅಂದ್ಕೊಂಡ್ರ? ಕತೆ ಇಲ್ಲಿಂದ ಶುರುವಾಗತ್ತೆ. ಈ ಕತೆ ನಮ್ಮ ಜೀವನವನ್ನು ಬಿಂಬಿಸ್ತದೆ. ಈ ಕಥೆಯಲ್ಲಿ ಬರುವ 4ನೇ ಹೆಂಡತಿ, 3ನೇ ಹೆಂಡತಿ, 2ನೇ ಹೆಂಡತಿ ಮತ್ತು ಮೊದಲನೇ ಹೆಂಡತಿ ಅಂದ್ರೆ 4ನೇ ಹೆಂಡತಿ ನಮ್ಮ ಶರೀರ. ಸತ್ತ ಮೇಲೆ ನಮ್ಮ ಜೊತೆ ಬರಲ್ಲ, ನಾವು ಇರುವವರೆಗೆ ಮಾತ್ರ ನಮ್ಮ ಜೊತೆ ಇರುತ್ತದೆ. ಇನ್ನು 3ನೇ ಹೆಂಡತಿ ಯಾರು ಅಂತ ಹೇಳಿದ್ರೆ, ನಾವು ಗಳಿಸುವ ಆಸ್ತಿ, ಅಂತಸ್ತು, ಹಣ, ಐಶ್ವರ್ಯ ನಾವು ಸತ್ತ ಮೇಲೆ ಬೇರೆಯವರು ಅನುಭವಿಸ್ತಾರೆ. ಇನ್ನು 2ನೇ ಹೆಂಡತಿ ಯಾರು ಅಂತ ಹೇಳಿದ್ರೆ, ಕೊನೆಯವರೆಗೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದ್ರಲ್ಲ ಅವರು ಯಾರು ಅಂತ ಹೇಳಿದ್ರೆ, ನಮ್ಮ ಬಂಧು ಮಿತ್ರರು. ನಮ್ಮ ತಾಯಿ, ತಂದೆ, ಹೆಂಡತಿ, ಕುಟುಂಬದವರು ಎಲ್ಲರೂ ನಮ್ಮ ಬಂಧು ಮಿತ್ರರು. ನಮಗೆ ಸ್ಮಶಾನ ತನಕ ಬಂದು ಬಿಡುತ್ತಾರೆ, ಆದ್ರೆ ನಮ್ಮ ಜೊತೆ ಬರಲ್ಲ. ಇನ್ನು ಮೊದಲನೇ ಹೆಂಡತಿ ಕೊನೆಯವರೆಗೆ ಬರುವುದು, ಅದು ಯಾರು ಅಂತ ಹೇಳಿದ್ರೆ, ಅದುವೇ ನಮ್ಮ ಆತ್ಮ. ನಮ್ಮ ಆತ್ಮ ಸಂತೃಪ್ತವಾಗಿರಬೇಕು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅದಕ್ಕೆ ಆತ್ಮಕ್ಕೆ ಆನಂದವನ್ನು ನೀಡಬೇಕು, ಆತ್ಮ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ ಯಾಕೆಂತೇವೆ ಅಂದ್ರೆ, ಕೊನೆಯವರೆಗೂ ನಮ್ಮ ಜೊತೆ ಬರುವುದು ಮತ್ತೆ ಕೊನೆಯವರೆಗೂ ನಮ್ಮ ಜೊತೆ ಇರುವುದು, ಅದುವೇ ನಮ್ಮ ಆತ್ಮ ಮಾತ್ರ.
ಅದಕ್ಕೆ ಹೇಳುವುದು ಆತ್ಮ ಸಂತೃಪ್ತವಾಗಿರಬೇಕು ಅಂತ. ನೀವೆಷ್ಟೇ ಆಸ್ತಿ ಅಂತಸ್ತು ಮಾಡಿದರೂ, ನಿಮ್ಮ ಹೆಂಡತಿ ಏನೇ ಇದ್ರೂ ಕೂಡ ಇದು ಎಲ್ಲವೂ ನಶ್ವರ ಇಲ್ಲಿ. ಯಾಕಂದರೆ ನೀವು ಮಾಡಿದ ಪಾಪ ಪುಣ್ಯ ಕರ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮ ತೃಪ್ತವಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ಆನಂದ ಇನ್ಯಾವುದೂ ಇಲ್ಲ. ಆಸ್ತಿ ಅಂತಸ್ತಿನ ಹಿಂದೆ ಹೋಗಿ ನಿಮ್ಮ ಆತ್ಮ ಸನ್ಮಾನ ಯಾರು ಮಾಡಲ್ವೋ ಅವರ ಜೊತೆ ಇರಕ್ಕೆ ಹೋಗಬೇಡಿ. ಅಂಥ ಸಂಬಂಧ ನಮಗೆ ಬೇಡ. ನಮ್ಮ ಆತ್ಮಕ್ಕೆ ಎಲ್ಲಿ ಸಂತೋಷ ಸಿಗುತ್ತದೋ ಅಂಥವರ ಜೊತೆ ಖುಷಿಯಾಗಿರೋಣ ಎನ್ನುವುದು ಈ ಕಥೆಯ ಸಾರಾಂಶವಾಗಿದೆ. ಈ ಕಥೆ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ನನಗೆ ಒಳ್ಳೆ ಒಳ್ಳೆ ಕಥೆಯನ್ನು ಹೇಳಲಿಕ್ಕೆ ಪ್ರೇರೇಪಿಸ್ತದೆ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕುಟುಂಬದವರ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.